ಇಂದಿನ ಈ ಜಗತ್ತಿನಲ್ಲಿ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯ ಸ್ಪರ್ಧಾರ್ಥಿಯಾದ ನಾನು ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಾಗ, ವಿದ್ಯಾರ್ಥಿಗಳೇ, ನಿನ್ನ ಸಾಧನೆ, ನಿನ್ನ ಗುರಿ ನೀ ಮುಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ನಿನಗೆ ಬಹಳ ಸರಳವಾಗಿ ಹೇಳಿಕೊಡ್ತೀನಿ ವಿದ್ಯಾರ್ಥಿಗಳೇ. ಒಂದು 3 ಕೆಲಸ ಮಾಡಬೇಕು ನೀ ಜೀವನದೊಳಗೆ. ನಿನ್ನ ಗುರಿಯನ್ನು ಮುಟ್ಟಲೇಬೇಕು ಅಂತಂದರೆ 3 ಕೆಲಸ ಮಾಡಬೇಕು. ಇದನ್ನು ನಾನು ಹೇಳಿದ್ದಲ್ಲ, ಮಹಾನ್ ಸಂತರಾದಂತಹ ಅನೇಕ ಏನಪ್ಪ ಅಂದ್ರೆ ವಾಣಿಗಳನ್ನು ನಾವು ನೋಡಿದಾಗ ಅವರೆಲ್ಲರೂ ಪ್ರತಿಬಿಂಬಿಸಿರುವಂಥ ಅಂಶ ಇದೆ. ಏನು ಸರ್, ಸಾಧಕನಲ್ಲಿರಬೇಕಾದ ಲಕ್ಷಣಗಳೇನು ಅಂತ ನೋಡಿದಾಗ, ಹೌದಾ, ಆ ಸಾಧಕನಲ್ಲಿರಬೇಕಾದಂಥ ಲಕ್ಷಣಗಳು ಏನಿರಬೇಕು ಅಂತಂದ್ರೆ ಮುಖ್ಯವಾಗಿ ಹೇಳ್ತೀನಿ ವಿದ್ಯಾರ್ಥಿಗಳೇ, 3 ಲಕ್ಷಣಗಳಿರಬೇಕು ನಿಮ್ಮ ಹತ್ರ. ಏನು ಸರ್ ಅಂತ ಕೇಳಿದ್ರೆ, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಜನಗಳ ಪರಿಚಯವಿಲ್ಲದಂತಿರಬೇಕು, ಮಾತಿನ ಹರಿವು ಬಿಟ್ಟಿರಬೇಕು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಹೌದಾ, ನೋಡ್ರಿ, ವಿಚಾರ ಮಾಡ್ರಿ ವಿದ್ಯಾರ್ಥಿಗಳು ನೀವೇ. ಸರ್, ನಿದ್ದೆ ಬಂದಾಗೆಲ್ಲ ನಾನು ಮಕ್ಕೋತೀನಿ, ನಿದ್ದೆ ಬಂದಾಗೆಲ್ಲ ಮಲಗುತ್ತೀನಿ ಅಂತಂದರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ ಏನು? ವಿಚಾರ ಮಾಡಿ. ಇಲ್ಲ, ಅದಕ್ಕೆ ಹೇಳ್ತಾರೆ ಬರುವ ನಿದ್ರೆಯ ತಗ್ಗಿಸಲು ಬೇಕು ಅಂತ. ಇನ್ನು ಎರಡನೇದೇನು? ಹೌದಾ, ಜನಗಳ ಪರಿಚಯವಿಲ್ಲದಂತಿರಬೇಕು ಅಂತ ಹೇಳ್ತಾರೆ ಅವರು. ಹೌದಾ, ಅತಿ ಯಾವತ್ತು ಚಂತನ ಮೊಬೈಲ್ದಾಗ ಇರುವುದು, ಇವ್ರಿಗೆ ನಂಬರ್ ಕೊಟ್ಟು ಚಂತನ ಮೊಬೈಲ್ ಅವ್ರ ಜೊತೆ ತಿರುಗಾಡುವುದರಿಂದ ನಿನಗೇನಾರು ಜೀವನದೊಳಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದೇನು? ಇಲ್ಲ. ಅದಕ್ಕೆ ಜನಗಳ ಪರಿಚಯವಿಲ್ಲದಂತಿರಬೇಕು ಅಂತ ಹೇಳ್ತಾರೆ. ಇನ್ನು 3ನೇದೇನಂದ್ರೆ ಮಾತಿನ ಹರಿವು ಬಿಟ್ಟಿರಬೇಕು. ಅವ್ರು ಹಂಗಂದಾರ, ಇವ್ರು ಹಂಗಂದಾರ, ಇಂತಹ ಯಾವುದೇ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಅದಕ್ಕೆ ಹೇಳ್ತಾರೆ ಶರಣರು, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅಂತ. ಹೌದಾ, ಅದಕ್ಕೆ ದಯವಿಟ್ಟು ನಾನು ಹೇಳೋದಿಷ್ಟೇ ವಿದ್ಯಾರ್ಥಿಗಳೇ, ಏನಪ್ಪ ಅಂತಂದ್ರೆ ಇವೆಲ್ಲ ಅಂಶಗಳನ್ನು ನೀವು ಫಾಲೋ ಮಾಡ್ರಿ, ಗ್ಯಾರಂಟಿ ಸಕ್ಸಸ್ ಆಗ್ತೀರಿ ಅನ್ನುವಂತಹ ರೀತಿ ಒಳಗೆ